ಕರ್ನಾಟಕ ಕ್ರೈಮ್ ಸ್ಟೇಟ್ ಆಗ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ರಾಜ್ಯದಲ್ಲಿ ನಡೀತಾ ಇರುವ ಸಾಲು ಸಾಲು ಅಪರಾಧ ಪ್ರಕರಣಗಳು. ಬೆಚ್ಚಿ ಬೀಳಿಸುವ 6 ರಾಬರಿ ಕೇಸ್ಗಳ ಮಧ್ಯೆ ರಾಜ್ಯ ರಾಜಧಾನಿಯಲ್ಲೇ ರೇಪ್ ಕೇಸ್ ಒಂದು ನಡೆದು ಹೋಗಿದೆ ಅನ್ನೋ ಆರೋಪ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾಗಿರೋದು ಸರ್ಕಾರಗಳ ಆದ್ಯ ಕರ್ತವ್ಯ. ನಾವು ಜನಪ್ರತಿನಿಧಿಗಳಾಗಿ ಈ ಎಲ್ಲ ರಾಜಕೀಯ ನಾಯಕರನ್ನ ಆಯ್ಕೆ ಮಾಡೋದೇ ನಮ್ಮ ಪ್ರತಿನಿಧಿಯಾಗಿದ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಲಿ ಅಂತ ಹೇಳಿ, ಜನರ ತಕ್ಷಣದ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಹೇಳಿ. ಆ ಬೇಡಿಕೆಗಳ ಪೈಕಿ ಮೊದಲನೆಯದ್ದು ಸುರಕ್ಷತೆ, ಅದರಲ್ಲೂ ಹೆಣ್ಣು ಮಕ್ಕಳ ಸುರಕ್ಷತೆ. ಆದರೆ ಇಷ್ಟು ಗಂಭೀರವಾದ ವಿಚಾರದಲ್ಲೂ ಕೂಡ ಸಬೂಬು ಹೇಳ್ಕೊಂಡು ಓಡಾಡ್ತಿದೆ ಸರ್ಕಾರದ ಪ್ರತಿನಿಧಿಗಳು. ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸದೊಂದು ಟ್ರೆಂಡ್. ಯಾವ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಹಿಂದಿನ ಬಿಜೆಪಿ ಸರ್ಕಾರದ ಬಗ್ಗೆ ಹೋಲಿಕೆ ಮಾಡಿ ಮಾತನಾಡೋದು, ಆ ಮೂಲಕ ತಮ್ಮ ಅವಧಿಯಲ್ಲಿ ಆಗ್ತಾ ಇರುವ ಪ್ರಕರಣಗಳಿಗೆ ಸಮರ್ಥನೆಯನ್ನ ಮಾಡ್ಕೊಳ್ಳೋದು. ಬೆಂಗಳೂರಿನಲ್ಲಿ ನಡೆದ ರೇಪ್ ಕೇಸ್ ವಿಚಾರಕ್ಕೂ ಕೂಡ ಮುಖ್ಯಮಂತ್ರಿಗಳು ಮಾಡ್ಲಿಕ್ಕೆ ಹೊರಟಿದ್ದು ಇದೇ ರೀತಿಯ ಸಮರ್ಥನೆ. ಯಾವ ರೀತಿ ನಡೀತಾ ಇದೆ ರೇಪ್ ವಿಚಾರದಲ್ಲೂ ಕೂಡ ರಾಜಕೀಯ, ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ರೇಪ್ ಮೇಲೂ ರಾಜಕೀಯ, ಅತ್ಯಾಚಾರಕ್ಕೂ ಸಬೂಬು ಕೊಟ್ರ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ. ಬೀದರ್ನಲ್ಲಿ ನಡೆದ ಬ್ಯಾಂಕ್ ರಾಬರಿ ಬೆನ್ನಲ್ಲೇ ಸರಣಿ ಡಕಾಯಿತಿಗಳು ನಡೆದಿವೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿರೋ ಕೇಸ್ ಕೂಡ ದಾಖಲಾಗಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಇದೆಲ್ಲ ಕಾಮನ್ ಅನ್ನೋ ಧಾಟಿಯಲ್ಲೇ ಮಾತನಾಡ್ತಿದ್ದಾರೆ. ಯಾವುದು ರೇಪ್ ಆಗಿರಲಿಲ್ಲ, ರೇಪ್ ಆಗಬಾರದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಅದ್ಮೇಲೆ ಸೀರಿಯಸ್ ಕ್ರಮ ತಗುತ್ತೆ. ಒಳ್ಳೆ ಸುಲಿಗೆ ಅತ್ಯಾಚಾರ ಕೇಳಿದ್ರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಜನ ಇವ್ರನ್ನ ಯಾಕೆ ಅಧಿಕಾರದಲ್ಲಿ ಇರಬೇಕು? ಬಿಜೆಪಿ ಕಾಲದಲ್ಲಿ ಆದಂಗಾಗಿದ್ರೆ ನೀವ್ಯಾಕೆ ಅಧಿಕಾರದಲ್ಲಿ ಇದ್ದೀರಾ? ನಾವೇನೋ ಬಿಜೆಪಿಗಿಂತ ಡಿಫರೆಂಟು, ಬಿಜೆಪಿಗಿಂತ ನಾವು ಬಹಳ ಸ್ವಚ್ಛ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಬಿಜೆಪಿಗೆ ಯಾಕೆ ಹೋಲಿಕೆ ಮಾಡ್ಕೊಂತೀರಾ ನೀವು? ಅಸಲಿಗೆ ನಿನ್ನೆ ರಾತ್ರಿ 11:30ಕ್ಕೆ ಮಹಿಳೆಯೊಬ್ಬರು ಕೇರ್ ಮಾರುಕಟ್ಟೆಯಲ್ಲಿ ಬಸ್ಗಾಗಿ ಕಾದು ನಿಂತಿದ್ರು. ಅದೇ ಮಹಿಳೆಯನ್ನ ಕಾರಿನಲ್ಲಿ ಕರೆದೊಯ್ದ ಆರೋಪಿಗಳು ಅತ್ಯಾಚಾರ ನಡೆಸಿದ್ದಾರೆ. ರೇಪ್ ಕೇಸ್ ಹಿಸ್ಟರಿ. ಇನ್ನು ಈ ರೇಪ್ ಕೇಸ್ ಹಿಸ್ಟರಿ ನೋಡೋದಾದ್ರೆ, ಬೆಂಗಳೂರಿನ ಕೇರ್ ಮಾರುಕಟ್ಟೆಯಲ್ಲಿ ಬಸ್ಗಾಗಿ ಮಹಿಳೆ ವೇಟಿಂಗ್ ಮಾಡ್ತಿದ್ರು. ಕಾರಿನಲ್ಲಿ ಬಂದ ಗ್ಯಾಂಗ್ ಡ್ರಾಪ್ ಕೊಡ್ತೀವಿ ಎಂದಿದೆ. ಇದಕ್ಕೆ ನಿರಾಕರಿಸಿ ಬಸ್ ನಿಲ್ದಾಣದ ಬಗ್ಗೆ ಕೇಳಿದ್ದಾರೆ. ಆಗ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಮಾಡುವುದಾಗಿ ಕರೆದೊಯ್ದಿದ್ದಾರೆ. ಆದರೆ ಬಸ್ ಸ್ಟಾಪ್ ಬದಲಿಗೆ ಬೇರೆ ಕಡೆ ಕರೆದೊಯ್ದು ಅತ್ಯಾಚಾರ ನಡೆಸಲಾಗಿದೆ. ಕೇರ್ ಮಾರುಕಟ್ಟೆ ಠಾಣೆ ವ್ಯಾಪ್ತಿ ಗೋಡೌನ್ ಸ್ಟ್ರೀಟ್ನಲ್ಲಿ ಕೃತ್ಯವನ್ನು ನಡೆಸಲಾಗಿದೆ. ಮಹಿಳೆಯ ಮೊಬೈಲ್, ಹಣ, ತಾಳಿ, ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾರೆ. ನಂತರ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ್ದಾರೆ. ಸದ್ಯ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ಶರವಣ್ ಮತ್ತು ಗಣೇಶ್ ಎಂಬ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಂತಹ ಅತ್ಯಾಚಾರದ ಪ್ರಕರಣಗಳಲ್ಲೂ ಮುಖ್ಯಮಂತ್ರಿ ರಾಜಕೀಯ ಮಾಡೋಕೆ ಹೊರಟ್ಬಿಟ್ರಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಕ್ರೈಮ್ ಸ್ಟೇಟ್ ಆಗ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ರಾಜ್ಯದಲ್ಲಿ ನಡೀತಾ ಇರುವ ಸಾಲು ಸಾಲು ಅಪರಾಧ ಪ್ರಕರಣಗಳು. ಬೆಚ್ಚಿ ಬೀಳಿಸುವ 6 ರಾಬರಿ ಕೇಸ್ಗಳ ಮಧ್ಯೆ ರಾಜ್ಯ ರಾಜಧಾನಿಯಲ್ಲೇ ರೇಪ್ ಕೇಸ್ ಒಂದು ನಡೆದು ಹೋಗಿದೆ ಅನ್ನೋ ಆರೋಪ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾಗಿರೋದು ಸರ್ಕಾರಗಳ ಆದ್ಯ ಕರ್ತವ್ಯ. ನಾವು ಜನಪ್ರತಿನಿಧಿಗಳಾಗಿ ಈ ಎಲ್ಲ ರಾಜಕೀಯ ನಾಯಕರನ್ನ ಆಯ್ಕೆ ಮಾಡೋದೇ ನಮ್ಮ ಪ್ರತಿನಿಧಿಯಾಗಿದ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಲಿ ಅಂತ ಹೇಳಿ, ಜನರ ತಕ್ಷಣದ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಹೇಳಿ. ಆ ಬೇಡಿಕೆಗಳ ಪೈಕಿ ಮೊದಲನೆಯದ್ದು ಸುರಕ್ಷತೆ, ಅದರಲ್ಲೂ ಹೆಣ್ಣು ಮಕ್ಕಳ ಸುರಕ್ಷತೆ. ಆದರೆ ಇಷ್ಟು ಗಂಭೀರವಾದ ವಿಚಾರದಲ್ಲೂ ಕೂಡ ಸಬೂಬು ಹೇಳ್ಕೊಂಡು ಓಡಾಡ್ತಿದೆ ಸರ್ಕಾರದ ಪ್ರತಿನಿಧಿಗಳು. ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸದೊಂದು ಟ್ರೆಂಡ್. ಯಾವ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಹಿಂದಿನ ಬಿಜೆಪಿ ಸರ್ಕಾರದ ಬಗ್ಗೆ ಹೋಲಿಕೆ ಮಾಡಿ ಮಾತನಾಡೋದು, ಆ ಮೂಲಕ ತಮ್ಮ ಅವಧಿಯಲ್ಲಿ ಆಗ್ತಾ ಇರುವ ಪ್ರಕರಣಗಳಿಗೆ ಸಮರ್ಥನೆಯನ್ನ ಮಾಡ್ಕೊಳ್ಳೋದು. ಬೆಂಗಳೂರಿನಲ್ಲಿ ನಡೆದ ರೇಪ್ ಕೇಸ್ ವಿಚಾರಕ್ಕೂ ಕೂಡ ಮುಖ್ಯಮಂತ್ರಿಗಳು ಮಾಡ್ಲಿಕ್ಕೆ ಹೊರಟಿದ್ದು ಇದೇ ರೀತಿಯ ಸಮರ್ಥನೆ. ಯಾವ ರೀತಿ ನಡೀತಾ ಇದೆ ರೇಪ್ ವಿಚಾರದಲ್ಲೂ ಕೂಡ ರಾಜಕೀಯ, ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಯಾವುದು ರೇಪೇ ಆಗಿರಲಿಲ್ಲ. ರಾಜ್ಯದಲ್ಲಿ ರೇಪ್ ಮೇಲೂ ರಾಜಕೀಯ, ಅತ್ಯಾಚಾರಕ್ಕೂ ಸಬೂಬು ಕೊಟ್ರ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ. ಬೀದರ್ನಲ್ಲಿ ನಡೆದ ಬ್ಯಾಂಕ್ ರಾಬರಿ ಬೆನ್ನಲ್ಲೇ ಸರಣಿ ಡಕಾಯಿತಿಗಳು ನಡೆದಿವೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿರೋ ಕೇಸ್ ಕೂಡ ದಾಖಲಾಗಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಇದೆಲ್ಲ ಕಾಮನ್ ಅನ್ನೋ ಧಾಟಿಯಲ್ಲೇ ಮಾತನಾಡ್ತಿದ್ದಾರೆ. ಸರ್ಕಾರದಲ್ಲಿ ಯಾವುದು ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ಒಳ್ಳೆ ಸುಲಿಗೆ ಅತ್ಯಾಚಾರ ಕೇಳಿದ್ರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಜನ ಇವ್ರನ್ನ ಯಾಕೆ ಅಧಿಕಾರದಲ್ಲಿ ಇರಬೇಕು? ಬಿಜೆಪಿ ಕಾಲದಲ್ಲಿ ಆದಂಗಾಗಿದ್ರೆ ನೀವ್ಯಾಕೆ ಅಧಿಕಾರದಲ್ಲಿ ಇದ್ದೀರಾ? ನಾವೇನೋ ಬಿಜೆಪಿಗಿಂತ ಡಿಫರೆಂಟು, ಬಿಜೆಪಿಗಿಂತ ನಾವು ಬಹಳ ಸ್ವಚ್ಛ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಬಿಜೆಪಿಗೆ ಯಾಕೆ ಹೋಲಿಕೆ ಮಾಡ್ಕೊಂತೀರಾ ನೀವು? ಅಸಲಿಗೆ ನಿನ್ನೆ ರಾತ್ರಿ 11:30ಕ್ಕೆ ಮಹಿಳೆಯೊಬ್ಬರು ಕೆಆರ್ ಮಾರುಕಟ್ಟೆಯಲ್ಲಿ ಬಸ್ಗಾಗಿ ಕಾದು ನಿಂತಿದ್ರು. ಅದೇ ಮಹಿಳೆಯನ್ನ ಕಾರಿನಲ್ಲಿ ಕರೆದೊಯ್ದ ಆರೋಪಿಗಳು ಅತ್ಯಾಚಾರ ನಡೆಸಿದ್ದಾರೆ. ರೇಪ್ ಕೇಸ್ ಹಿಸ್ಟರಿ. ಇನ್ನು ಈ ರೇಪ್ ಕೇಸ್ ಹಿಸ್ಟರಿ ನೋಡೋದಾದ್ರೆ, ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಬಸ್ಗಾಗಿ ಮಹಿಳೆ ವೇಟಿಂಗ್ ಮಾಡ್ತಿದ್ರು. ಕಾರಿನಲ್ಲಿ ಬಂದ ಗ್ಯಾಂಗ್ ಡ್ರಾಪ್ ಕೊಡ್ತೀವಿ ಎಂದಿದೆ. ಇದಕ್ಕೆ ನಿರಾಕರಿಸಿ ಬಸ್ ನಿಲ್ದಾಣದ ಬಗ್ಗೆ ಕೇಳಿದ್ದಾರೆ. ಆಗ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಮಾಡುವುದಾಗಿ ಕರೆದೊಯ್ದಿದ್ದಾರೆ. ಆದರೆ ಬಸ್ ಸ್ಟಾಪ್ ಬದಲಿಗೆ ಬೇರೆ ಕಡೆ ಕರೆದೊಯ್ದು ಅತ್ಯಾಚಾರ ನಡೆಸಲಾಗಿದೆ. ಕೆಆರ್ ಮಾರುಕಟ್ಟೆ ಠಾಣೆ ವ್ಯಾಪ್ತಿ ಗೋಡೌನ್ ಸ್ಟ್ರೀಟ್ನಲ್ಲಿ ಕೃತ್ಯವನ್ನು ನಡೆಸಲಾಗಿದೆ. ಮಹಿಳೆಯ ಮೊಬೈಲ್, ಹಣ, ತಾಳಿ, ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾರೆ. ನಂತರ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ್ದಾರೆ. ಸದ್ಯ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ಶರವಣ್ ಮತ್ತು ಗಣೇಶ್ ಎಂಬ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಂತಹ ಅತ್ಯಾಚಾರದ ಪ್ರಕರಣಗಳಲ್ಲೂ ಮುಖ್ಯಮಂತ್ರಿ ರಾಜಕೀಯ ಮಾಡೋಕೆ ಹೊರಟ್ಬಿಟ್ರಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಕ್ರೈಮ್ ಸ್ಟೇಟ್ ಆಗ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ರಾಜ್ಯದಲ್ಲಿ ನಡೀತಾ ಇರುವ ಸಾಲು ಸಾಲು ಅಪರಾಧ ಪ್ರಕರಣಗಳು. ಬೆಚ್ಚಿ ಬೀಳಿಸುವ 6 ರಾಬರಿ ಕೇಸ್ಗಳ ಮಧ್ಯೆ ರಾಜ್ಯ ರಾಜಧಾನಿಯಲ್ಲೇ ರೇಪ್ ಕೇಸ್ ಒಂದು ನಡೆದು ಹೋಗಿದೆ ಅನ್ನೋ ಆರೋಪ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾಗಿರೋದು ಸರ್ಕಾರಗಳ ಆದ್ಯ ಕರ್ತವ್ಯ. ನಾವು ಜನಪ್ರತಿನಿಧಿಗಳಾಗಿ ಈ ಎಲ್ಲ ರಾಜಕೀಯ ನಾಯಕರನ್ನ ಆಯ್ಕೆ ಮಾಡೋದೇ ನಮ್ಮ ಪ್ರತಿನಿಧಿಯಾಗಿದ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಲಿ ಅಂತ ಹೇಳಿ, ಜನರ ತಕ್ಷಣದ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಹೇಳಿ. ಆ ಬೇಡಿಕೆಗಳ ಪೈಕಿ ಮೊದಲನೆಯದ್ದು ಸುರಕ್ಷತೆ, ಅದರಲ್ಲೂ ಹೆಣ್ಣು ಮಕ್ಕಳ ಸುರಕ್ಷತೆ. ಆದರೆ ಇಷ್ಟು ಗಂಭೀರವಾದ ವಿಚಾರದಲ್ಲೂ ಕೂಡ ಸಬೂಬು ಹೇಳ್ಕೊಂಡು ಓಡಾಡ್ತಿದೆ ಸರ್ಕಾರ, ಸರ್ಕಾರದ ಪ್ರತಿನಿಧಿಗಳು. ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸದೊಂದು ಟ್ರೆಂಡ್. ಯಾವ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಹಿಂದಿನ ಬಿಜೆಪಿ ಸರ್ಕಾರದ ಬಗ್ಗೆ ಹೋಲಿಕೆ ಮಾಡಿ ಮಾತನಾಡೋದು. ಆ ಮೂಲಕ ತಮ್ಮ ಅವಧಿಯಲ್ಲಿ ಆಗ್ತಾ ಇರುವ ಪ್ರಕರಣಗಳಿಗೆ ಸಮರ್ಥನೆಯನ್ನ ಮಾಡ್ಕೊಳ್ಳೋದು. ಬೆಂಗಳೂರಿನಲ್ಲಿ ನಡೆದ ರೇಪ್ ಕೇಸ್ ವಿಚಾರಕ್ಕೂ ಕೂಡ ಮುಖ್ಯಮಂತ್ರಿಗಳು ಮಾಡ್ಲಿಕ್ಕೆ ಹೊರಟಿದ್ದು ಇದೇ ರೀತಿಯ ಸಮರ್ಥನೆ. ಯಾವ ರೀತಿ ನಡೀತಾ ಇದೆ ರೇಪ್ ವಿಚಾರದಲ್ಲೂ ಕೂಡ ರಾಜಕೀಯ, ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಯಾವುದು ರೇಪೇ ಆಗಿರಲಿಲ್ಲ. ರಾಜ್ಯದಲ್ಲಿ ರೇಪ್ ಮೇಲೂ ರಾಜಕೀಯ, ಅತ್ಯಾಚಾರಕ್ಕೂ ಸಬೂಬು ಕೊಟ್ರ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ. ಬೀದರ್ನಲ್ಲಿ ನಡೆದ ಬ್ಯಾಂಕ್ ರಾಬರಿ ಬೆನ್ನಲ್ಲೇ ಸರಣಿ ಡಕಾಯಿತಿಗಳು ನಡೆದಿವೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿರೋ ಕೇಸ್ ಕೂಡ ದಾಖಲಾಗಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಇದೆಲ್ಲ ಕಾಮನ್ ಅನ್ನೋ ಧಾಟಿಯಲ್ಲೇ ಮಾತನಾಡ್ತಿದ್ದಾರೆ. ಸರ್ಕಾರದಲ್ಲಿ ಯಾವುದು ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ಒಳ್ಳೆ ಸುಲಿಗೆ ಅತ್ಯಾಚಾರ ಕೇಳಿದ್ರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಜನ ಇವ್ರನ್ನ ಯಾಕೆ ಅಧಿಕಾರದಲ್ಲಿ ಇರಬೇಕು? ಬಿಜೆಪಿ ಕಾಲದಲ್ಲಿ ಆದಂಗಾಗಿದ್ರೆ ನೀವ್ಯಾಕೆ ಅಧಿಕಾರದಲ್ಲಿ ಇದ್ದೀರಾ? ನಾವೇನೋ ಬಿಜೆಪಿಗಿಂತ ಡಿಫರೆಂಟು, ಬಿಜೆಪಿಗಿಂತ ನಾವು ಬಹಳ ಸ್ವಚ್ಛ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಬಿಜೆಪಿಗೆ ಯಾಕೆ ಹೋಲಿಕೆ ಮಾಡ್ಕೊಂತೀರಾ ನೀವು?
ಅಸಲಿಗೆ ನಿನ್ನೆ ರಾತ್ರಿ 11:30ಕ್ಕೆ ಮಹಿಳೆಯೊಬ್ಬರು ಕೇರ್ ಮಾರುಕಟ್ಟೆಯಲ್ಲಿ ಬಸ್ಗಾಗಿ ಕಾದು ನಿಂತಿದ್ರು. ಅದೇ ಮಹಿಳೆಯನ್ನ ಕಾರಿನಲ್ಲಿ ಕರೆದೊಯ್ದ ಆರೋಪಿಗಳು ಅತ್ಯಾಚಾರ ನಡೆಸಿದ್ದಾರೆ. ರೇಪ್ ಕೇಸ್ ಹಿಸ್ಟರಿ. ಇನ್ನು ಈ ರೇಪ್ ಕೇಸ್ ಹಿಸ್ಟರಿ ನೋಡೋದಾದ್ರೆ ಬೆಂಗಳೂರಿನ ಕೇರ್ ಮಾರುಕಟ್ಟೆಯಲ್ಲಿ ಬಸ್ಗಾಗಿ ಮಹಿಳೆ ವೇಟಿಂಗ್ ಮಾಡ್ತಿದ್ರು. ಕಾರಿನಲ್ಲಿ ಬಂದ ಗ್ಯಾಂಗ್ ಡ್ರಾಪ್ ಕೊಡ್ತೀವಿ ಎಂದಿದೆ. ಇದಕ್ಕೆ ನಿರಾಕರಿಸಿ ಬಸ್ ನಿಲ್ದಾಣದ ಬಗ್ಗೆ ಕೇಳಿದ್ದಾರೆ. ಆಗ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಮಾಡುವುದಾಗಿ ಕರೆದೊಯ್ದಿದ್ದಾರೆ. ಆದರೆ ಬಸ್ ಸ್ಟಾಪ್ ಬದಲಿಗೆ ಬೇರೆ ಕಡೆ ಕರೆದೊಯ್ದು ಅತ್ಯಾಚಾರ ನಡೆಸಲಾಗಿದೆ. ಕೇರ್ ಮಾರುಕಟ್ಟೆ ಠಾಣೆ ವ್ಯಾಪ್ತಿ ಗೋಡೌನ್ ಸ್ಟ್ರೀಟ್ನಲ್ಲಿ ಕೃತ್ಯವನ್ನು ನಡೆಸಲಾಗಿದೆ. ಮಹಿಳೆಯ ಮೊಬೈಲ್, ಹಣ, ತಾಳಿ, ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾರೆ. ನಂತರ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ್ದಾರೆ. ಸದ್ಯ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ಶರವಣ್ ಮತ್ತು ಗಣೇಶ್ ಎಂಬ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಂತಹ ಅತ್ಯಾಚಾರದ ಪ್ರಕರಣಗಳಲ್ಲೂ ಮುಖ್ಯಮಂತ್ರಿ ರಾಜಕೀಯ ಮಾಡೋಕೆ ಹೊರಟ್ಬಿಟ್ರಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಕ್ರೈಮ್ ಸ್ಟೇಟ್ ಆಗ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ರಾಜ್ಯದಲ್ಲಿ ನಡೀತಾ ಇರುವ ಸಾಲು ಸಾಲು ಅಪರಾಧ ಪ್ರಕರಣಗಳು. ಬೆಚ್ಚಿ ಬೀಳಿಸುವ 6 ರಾಬರಿ ಕೇಸ್ಗಳ ಮಧ್ಯೆ ರಾಜ್ಯ ರಾಜಧಾನಿಯಲ್ಲೇ ರೇಪ್ ಕೇಸ್ ಒಂದು ನಡೆದು ಹೋಗಿದೆ ಅನ್ನೋ ಆರೋಪ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾಗಿರೋದು ಸರ್ಕಾರಗಳ ಆದ್ಯ ಕರ್ತವ್ಯ. ನಾವು ಜನಪ್ರತಿನಿಧಿಗಳಾಗಿ ಈ ಎಲ್ಲ ರಾಜಕೀಯ ನಾಯಕರನ್ನ ಆಯ್ಕೆ ಮಾಡೋದೇ ನಮ್ಮ ಪ್ರತಿನಿಧಿಯಾಗಿದ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಲಿ ಅಂತ ಹೇಳಿ, ಜನರ ತಕ್ಷಣದ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಹೇಳಿ. ಆ ಬೇಡಿಕೆಗಳ ಪೈಕಿ ಮೊದಲನೆಯದ್ದು ಸುರಕ್ಷತೆ.